ಕಾರಿನಲ್ಲಿ ಫ್ರೆಂಡ್ಸ್ ಜೊತೆ ಹೋದಾಕೆ ಮಸಣಕ್ಕೆ, ಹದಿಹರಿಯದ ಹುಡುಗಿ ಮೇಲೆ ನಡೀತಾ ದಾಳಿ. ಮಂಡ್ಯದ ಬಳಿ ಆಗಸ್ಟ್ 2ರಂದು ಭೀಕರ ಕಾರು ಅಪಘಾತದಲ್ಲಿ 19 ವರ್ಷದ ನವೀನಾ ಎಂಬ ಯುವತಿ ಮೃತಪಟ್ಟಿದ್ಲು. ತನ್ನ ಸ್ನೇಹಿತರಾದ ಅಶ್ವಿನಿ, ವಿಷ್ಣು ಹಾಗೂ ಶಿವಕುಮಾರ್ ಜೊತೆ ಹುಟ್ಟುಹಬ್ಬ ಆಚರಣೆಗೆ ತೆರಳಿದ್ದಾಗ ದುರಂತ ಸಂಭವಿಸಿತ್ತು. ಹುಟ್ಟುಹಬ್ಬದ ನೆಪದಲ್ಲಿ ನವೀನಾಳನ್ನ ಕರೆದೊಯ್ದು ಅತ್ಯಾಚಾರಕ್ಕೆ ಯತ್ನಿಸಲಾಗಿದೆ ಎಂದು ಆರೋಪ ಕೇಳಿಬಂದಿದೆ. ಆ ಕೇಸ್ ಏನು ಅನ್ನೋದು ಇಲ್ಲಿದೆ ನೋಡಿ. ಅವರೆಲ್ಲ ಆಪ್ತ ಸ್ನೇಹಿತರು. ಒಂದೇ ಕಾರ್ನಲ್ಲಿ ಇಬ್ಬರು ಯುವಕರು ಹಾಗೂ ಇಬ್ಬರು ಯುವತಿಯರು ಸೇರಿ ಹುಟ್ಟುಹಬ್ಬ ಆಚರಣೆ ಮಾಡಲೆಂದು ಖುಷಿಯಾಗಿಯೇ ನಗರದ ಹೊರವಲಯಕ್ಕೆ ತೆರಳಿದ್ರು. ಆದರೆ ವಾಪಸ್ ಬರುವಷ್ಟರಲ್ಲಿ ಕಥೆ ಬದಲಾಗಿತ್ತು. ಕಾರು ಅಪಘಾತಕ್ಕೀಡಾಗಿ ಅದರಲ್ಲಿ ಇದ್ದ ಒಬ್ಬ ಯುವತಿ ಮಾತ್ರ ದುರಂತವಾಗಿ ಮೃತಪಟ್ಟಿದ್ಲು. ಮೊದಲಿಗೆ ಇದು ಸಾಮಾನ್ಯ ರೋಡ್ ಆಕ್ಸಿಡೆಂಟ್ ಎನ್ನಲಾಗಿತ್ತು. ಆದರೆ ಈ ಪ್ರಕರಣಕ್ಕೆ ಭೀಕರ ತಿರುವು ಸಿಕ್ಕಿದೆ. ಆಕೆಯದ್ದು ಅಪಘಾತವಲ್ಲ, ಅತ್ಯಾಚಾರ ನಡೆಸಿ ಕೊಲೆ ಮಾಡಿ ಆಕ್ಸಿಡೆಂಟ್ ಎಂದು ಬಿಂಬಿಸಲು ಹೆಣೆದ ಮಾಸ್ಟರ್ ಪ್ಲಾನ್ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಬೆಳಿಗ್ಗೆ 5:30 ಎತ್ತಿ ಹೋಯ್ತಾಳೆ ಕೆಲ್ಸಕ್ಕೆ. 3 ಗಂಟೆಗೆ ಬಂದು ಊಟ ಮಾಡ್ಕೊಂಡು ಮನ್ಗಿದ್ಲಂತಪ್ಪ. ಬಿಡ್ದಾನೆ ಫೋನ್ ಮಾಡಿ ಕರ್ಸ್ಕೊಂಡಾರಪ್ಪ. ನಡ್ಕೊಬರೋದು ಯಾಕೆ ಅಂದ್ಬಿಟ್ಟು ಕಾರ ಕುಣಿಸ್ಕೊಯ್ತೀನಿ ಅಂದ್ಬಿಟ್ಟು ಕರ್ಕೋದ್ರಂತಪ್ಪ. ಅದೇನು ಮಾಡಿದ್ರು ಗೊತ್ತಿರ. ಪಿಂಚಿಗೆ ಟ್ಯೂಷನ್ ಅಂಗಡಿಗೆ ಹೋಯ್ತಾ ಇದ್ರಪ್ಪ. ಸಾಕ್ಷ್ಯ ನಾಶಪಡಿಸಲು ಹಾಗೂ ಪ್ರಕರಣವನ್ನ ಅಪಘಾತವೆಂದು ಬಿಂಬಿಸಲು ಕೊಲೆಯಾದ ನವೀನಾಳನ್ನ ಕಾರಿನ ಮುಂಭಾಗದ ಸೀಟಿನಲ್ಲಿ ಕೂರಿಸಿ ಲೈಟ್ ಕಂಬಕ್ಕೆ ಕಾರು ಡಿಕ್ಕಿ ಹೊಡೆಸಲಾಗಿದೆ ಎಂಬುದು ಕುಟುಂಬಸ್ಥರ ಗಂಭೀರ ದೂರು. ಈ ಸಂಬಂಧ ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಜನತೆಗೆ ಅತ್ಯಾಧುನಿಕ ವೈದ್ಯಕೀಯ ಸೇವೆ ನೀಡಲು ಸಜ್ಜಾಗಿದೆ ಗಡಗಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಇಲ್ಲಿ ಶಸ್ತ್ರಚಿಕಿತ್ಸೆ, ಅಸ್ಥಿ ಚಿಕಿತ್ಸೆ, ಚರ್ಮರೋಗ, ಸ್ತ್ರೀರೋಗ ಮತ್ತು ಪ್ರಸೂತಿ, ನೇತ್ರ ಚಿಕಿತ್ಸೆ, ದಂತ ಚಿಕಿತ್ಸೆ, ಮೂತ್ರರೋಗ ಹಾಗೂ ಮಕ್ಕಳ ವೈದ್ಯಕೀಯ ವಿಭಾಗಗಳ ಸೇವೆ ಲಭ್ಯ. ಅತ್ಯಾಧುನಿಕ ಸಿಆರ್ಎಂ ಸೌಲಭ್ಯದ ಆಪರೇಷನ್ ಥಿಯೇಟರ್, ವೆಂಟಿಲೇಟರ್, ಐಸಿಯು, ಪ್ರಯೋಗಾಲಯ ಮತ್ತು ಔಷಧಾಲಯವು ಒಂದೇ ಸೂರಿನಡಿ ಸಿಗುತ್ತೆ. ಅಲ್ಟ್ರಾಸೋನೋಗ್ರಫಿ ಸೇವೆ ಜೊತೆಗೆ ಲೀನಿಯರ್, ಕಾರ್ಡಿಯಾಕ್, ಟಿವಿಎಸ್ ಮತ್ತು ಕಾನ್ವೆಕ್ಸ್ ಪ್ರೋಬ್ಸ್ ಮೂಲಕ ನಿಖರ ಪರೀಕ್ಷೆಗಳು ಜೊತೆಗೆ 2D ಎಕೋ, ಹೃದಯ ಪರೀಕ್ಷೆಯ ಸೌಲಭ್ಯವೂ ಇಲ್ಲಿದೆ. ಗುಣಮಟ್ಟದ ಚಿಕಿತ್ಸೆ, ಆಧುನಿಕ ಸೌಲಭ್ಯಗಳನ್ನು ಹೊಂದಿದೆ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಹಿಂದೆ ಭೇಟಿ ನೀಡಿ ಗಡಗಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.